ಕರ್ನಾಟಕ ರಾಜ್ಯ ಎಲ್ಲ ಖಾಸಗಿ ವಾಣಿಜ್ಯ ವಾಹನಗಳ ಮಾಲೀಕರಿಗೆ ಮತ್ತು ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ನಟರಾಜ್ ಶರ್ಮಾ ಮಾಡುವಂಥ ನಮಸ್ಕಾರ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿದೆ, ಹಲವು ದಿನಗಳಿಂದ ತಾವೆಲ್ಲ ಬಹಳಷ್ಟು ಹೋರಾಟಗಳನ್ನು ಜಿಲ್ಲೆಯಲ್ಲಿ ಕೂಡ ಮಾಡ್ತಾ ಇದ್ದೀರಿ. ಈ ವಿಷಯ VLTDಗೆ ಸಂಬಂಧಪಟ್ಟಂಗೆ. VLTD ನಾವು ಅಂದುಕೊಂಡ ರೀತಿ ರಾಜ್ಯಕ್ಕೆ ಸಂಬಂಧಿಸಪಟ್ಟಿದ್ದಲ್ಲ. ಇದು ಒಂದು ನಿರ್ಭಯ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ಗಳು ಕೊಟ್ಟಂಥ ನಿರ್ದೇಶನಗಳ ಮೇಲೆಗೆ ಈ ಒಂದು VLTDಯನ್ನು ಇವರು ಡೈರೆಕ್ಷನ್ಗಳಾಗಿ ಸ್ವೀಕರಿಸಿ ರಾಜ್ಯಗಳು ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಈಗ ರಾಜ್ಯದಲ್ಲಿ ಸುಮಾರು 12 ಕಂಪನಿಗಳನ್ನು ಸೆಲೆಕ್ಟ್ ಮಾಡಿಕೊಂಡಿದೆ. ಕೇಂದ್ರದಲ್ಲಿ ಸುಮಾರು 60 ಕಂಪನಿಗಳನ್ನು ಮಾಡಿಕೊಂಡಿದೆ. ಆದರೆ ಪ್ರತಿ ಹಂತದಲ್ಲಿ ನಾನು ತಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ತಾವು ನೋಡಬೇಕು, ದಯವಿಟ್ಟು ಇವರು ಕೊಟ್ಟಿರ್ತಕ್ಕಂಥ ನಿರ್ದೇಶನಗಳು. ಇದು ಕೇಂದ್ರ ಸರ್ಕಾರದ ಗೆಜೆಟ್. ಇದು ತಾವು ನೋಡ್ಬೋದು, ಗಮನಿಸ್ಬೋದು. ಹಿಂದಿಯಲ್ಲೂ ಇದೆ ಮತ್ತು ರಾಷ್ಟ್ರೀಯ ಲಾಂಛನ ಕೂಡ ಇದೆ ಅದರಿಂದ. ಮತ್ತು ನ್ಯೂ ಡೆಲ್ಲಿ ಫ್ರೈಡೆ ನವೆಂಬರ್ 2 ಅಂತ ಹೇಳ್ಬಿಟ್ಟು ಕೂಡ ಇದೆ, 2018 ಅಂತ ಕೂಡ ಇದೆ. ಸೊ ಇದರಲ್ಲಿ ಇದು GSR ನಂಬರ್, ತಮ್ಮ ಇದಕ್ಕೋಸ್ಕರಾಗಿ ನಾನು ಹೇಳ್ತಾ ಇದ್ದೀನಿ. GSR ನಂಬರ್ ಬಂದು 1081 ಮತ್ತು ಇನ್ನೊಂದು GSR ನಂಬರ್ ಬಂದು 5453 ಗೌರ್ಮೆಂಟ್ ನೋಟಿಫಿಕೇಶನ್, ಮತ್ತೆ ಇನ್ನೊಂದು GSR ಬಂದು 5454. ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ನೀಡಿದಂಥ ನಿರ್ದೇಶನಗಳಾಗಿದೆ. ಈ ನಿರ್ದೇಶನಗಳ ಮೇಲೆ ರಾಜ್ಯ ಸರ್ಕಾರ ಇವತ್ತು VLTD ಟ್ರ್ಯಾಕಿಂಗ್ ಸಿಸ್ಟಮ್ ಆಗಿರ್ಬೋದು, ಪ್ಯಾನಿಕ್ ಬಟನ್ ಆಗಿರ್ಬೋದು ಅಳವಡಿಸ್ತಾ ಇದೆ. ಸ್ನೇಹಿತರೆ, ಈಗ ಸದ್ಯದ ಮಟ್ಟಿಗೆ ನಾವು ರಾಜ್ಯ ಸರ್ಕಾರದಲ್ಲಿ ನಮ್ಮ ಮಾನ್ಯ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರಲ್ಲಿ ಬೇಡಿಕೆಯನ್ನು ಇಟ್ಟಿದ್ವಿ. ದಯವಿಟ್ಟು ತಾವು ಏನು ಸೆಪ್ಟೆಂಬರ್ 7 ಅಂತೇಳಿ ನಿಗದಿಪಡಿಸಿದ್ದೀರಿ, ಸೆಪ್ಟೆಂಬರ್ 7ರ ಒಳಗೆ ನಮಗೆ ವಾಹನಗಳಿಗೆ ಯಾವ್ಯಾವ ವಾಹನಗಳು FC ಆಗದಿರ, ಫಿಟ್ನೆಸ್ ಸರ್ಟಿಫಿಕೇಟ್ ಆಗದಿರ ನಿಂತಿದೆ, ಒಂದು ಎಲ್ಲ ವಾಹನಗಳಿಗೆ ದಯವಿಟ್ಟು ಫಿಟ್ನೆಸ್ಗೆ ಅನುಮತಿ ಮಾಡಿಕೊಡಿ. ಸೆಪ್ಟೆಂಬರ್ 7ರ ನಂತರದಲ್ಲಿ ತಾವು ಏನು ನಿರ್ದೇಶನವನ್ನು ನೀಡಿದ್ದೀರಿ ಆ ನಿರ್ದೇಶನವನ್ನು ಖಂಡಿತ ನಾವು ಪಾಲಿಸ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಎಲ್ಲ ಒಕ್ಕೂಟದ ವತಿಯಿಂದ ಬರ್ತಕ್ಕಂಥ ಎಲ್ಲ ಸಂಘಟನೆಗಳು ಒಕ್ಕೂಟಕ್ಕೆ ಒಂದು ಈ 12 ಕಂಪನಿಗಳ ಏನು ಕಂಪನಿಗಳಿವೆ ಅದರ ಮುಖ್ಯಸ್ಥರನ್ನ ಕರೆಸಿ ಒಂದು ಭೇಟಿ ಮಾಡಿಸಿ. ಏಕೆಂದರೆ ಇದರ ಮೇಲಿರ್ತಕ್ಕಂಥ ಒಂದು ಪ್ಯಾನಿಕ್ ಬಟನ್ ಅಥವಾ ಏನು GPR ಸಿಸ್ಟಮ್ ಇದೆ, ಇದರ ರೇಟು ದರ ಏನಿದೆ ಬಹಳ ಹೆಚ್ಚಿದೆ. ಇದು ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ 2,000 ರಿಂದ 3,000 ರೂಪಾಯಿ ಡಿಫ್ರೆನ್ಸ್ ಬರ್ತಾ ಇದೆ. ಆ ಕಾರಣದಿಂದ ನಾವು ಮಾತುಕತೆ ಮಾಡಿ ಅದರ ದರವನ್ನು ನಾವು ಮಾತುಕತೆ ಮಾಡ್ತೀವಿ ಮತ್ತು ಕಡಿಮೆಯನ್ನು ಮಾಡಿಕೊಳ್ಳಿಕ್ಕೆ ನಾವು ಮಾಡ್ತೀವಿ, ಬೇಡಿಕೆಯನ್ನು ಇಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಅದಕ್ಕೆ ಸಂಬಂಧಿಸಿದಂತೆ ಮಾನ್ಯ ಸಚಿವರು ಇವತ್ತು ನಮ್ಮ ಬೇಡಿಕೆಗೆ ಸ್ಪಂದಿಸಿ ಸೆಪ್ಟೆಂಬರ್ 5ರ ತನಕ ಯಾವುದೇ ವಾಹನಗಳು FC ಆಗಿಲ್ಲ ಅದನ್ನೆಲ್ಲ FC ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಇವರು ನಿರ್ದೇಶನವನ್ನ ಮಾನ್ಯ ಸಾರಿಗೆ ಆಯುಕ್ತರಿಗೆ ನೀಡಿದ್ದಾರೆ. ಸಾರಿಗೆ ಆಯುಕ್ತರು ವಾಹನ್ 4ಗೆ ಒಂದು ಮೇಲನ್ನು ಹಾಕಿದ್ದಾರೆ. ವಾಹನ್ 4 ಅಲ್ಲಿ ಇದು ಬ್ಲಾಕ್ ಆಗಿರೋ ಕಾರಣದಿಂದ ವಾಹನ್ 4 ಅಲ್ಲಿ